ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇದು ನನ್ನ ಟ್ರಿಪ್ ವ್ಲಾಗ್. ಸೊ ಎಸ್, ನಾವು ಬಂದಿದ್ದೀವಿ ಕನ್ಯಾಕುಮಾರಿಗೆ. ಸೊ ಕನ್ಯಾಕುಮಾರಿಯಲ್ಲಿ ಇದು ನಾವು ಸ್ಟೇ ಆಗಿದ್ದಂಥ ಹೋಟೆಲಲ್ಲಿ ತೆಗೆದಿರೋಂಥ ವಿಡಿಯೋ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದೊಳ್ಳೆ ಕಾಫಿ ಕುಡಿದ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಹನಿ ಹನಿ ಮಳೆ ಉದುರ್ತಾ ಇತ್ತು. ಸೊ ವಾವ್, ತುಂಬ ಅಮೇಝಿಂಗ್ ಆಗಿತ್ತು. ನಾವು ಸನ್ರೈಸ್ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬಟ್ ನಮ್ಗೆ ಗೊತ್ತಿತ್ತು ನಮಗೆ ಸನ್ರೈಸ್ ನೋಡೋ ಚಾನ್ಸ್ ಸಿಗಲ್ಲ ಅಂತ. ಯಾಕಂದರೆ ಇಟ್ಸ್ ಆಲ್ರೆಡಿ 6:30 ಆಗೋಗಿತ್ತು. ಸೊ ನಾವು ರಾಕ್ ಮೆಮೋರಿಯಲ್ ಬೀಚ್ ಸನ್ರೈಸ್ ಸ್ಪಾಟ್ ಹತ್ರ ಬಂದಾಗಲೇ ಸನ್ ಆಲ್ರೆಡಿ ರೈಸ್ ಆಗೋಗಿತ್ತು. ಬಟ್ ಇಟ್ಸ್ ಓಕೆ. ಇದು ಬೀಚ್ ತುಂಬಾ ಸೆಕೆ ಆಗಿತ್ತು. ವೆದರು ಮಳೆ ಬರೋ ಥರ ಇದ್ದರೂ ಕೂಡ ಇದ್ರ ಹತ್ರ ಹೋದಾಗ ತುಂಬ ಸೆಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು, ಸನ್ರೈಸ್ ನೋಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತ. ಸೊ ನಾವು ನೈಟ್ ಜರ್ನಿ ಮಾಡಿರೋದ್ರಿಂದ ಬೆಳಗ್ಗೆ ಎದ್ದೇಳೋದು ಕೂಡ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾವು ಸನ್ರೈಸ್ ನೋಡೋದನ್ನು ಮಿಸ್ ಮಾಡ್ಕೊಂಡ್ವಿ. ಹೇಗಿದ್ರು ಬಂದಿದ್ದೀವಲ್ಲ ಅಂತ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಮತ್ತು ಅದೇ ಬೀಚ್ ಹತ್ರ ಸಂಜೆ ಹೋದ್ವಿ. ಹೇಗಿದೆ ನೋಡಿ. ನಿಜವಾಗ್ಲೂ ಸಖತ್ತಾಗಿತ್ತು ಗೊತ್ತಾ. ನಾವು ಯಾವುದ್ಯಾವುದೋ ಕೆಲವರೆಲ್ಲ ಪಬ್ ಇಷ್ಟಪಡ್ತಾರೆ. ಪಬ್ಬಲ್ಲಿ ದೊಡ್ಡ 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 ಸಾಂಗ್ಸು, ಬೀಟ್ಸು, ಮತ್ತು ಆ ಪಾರ್ಟಿ, ಮತ್ತು ಆ ಜನ ಗದ್ದಲ ಇದೆಲ್ಲ ಇಷ್ಟಪಡ್ತಾರೆ. ಬಟ್ ಇಟ್ಸ್ ಓಕೆ, ಅದು ತಪ್ಪಂತ ನಾನು ಹೇಳಲ್ಲ. ಬಟ್ ಈ ಥರ ಪ್ಲೇಸ್ಗಳಿದೆಯಲ್ಲ, ಇದು ನಿಮ್ಮನ್ನ ಸೆಲ್ಫ್ ಲವ್ ಮಾಡೋದನ್ನು ನಿಜವಾಗ್ಲೂ ಕಲಿಸುತ್ತೆ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಆ ಸೌಂಡು, ಆ ನ್ಯಾಚುರಲ್ ಆಗಿ ಬರೋವಂಥ ಬೀಚ್ ವೇವ್ಸ್ ಸೌಂಡ್ ಆಗಿರ್ಬೋದು, ಆ ಗಾಳಿ ಸೌಂಡು, ಮಳೆ ಹನಿಗಳು, ವಾವ್, ಇದೆಲ್ಲ ಮಿಕ್ಸಾಗಿ ಏನೋ ಒಂಥರ ನಿಮಗೆ ಎನರ್ಜಿ ಕೊಡುತ್ತೆ ಗೊತ್ತಾ. ನಿಮ್ಮನ್ನ ನೀವು ಹೇಗೆ ಪ್ರೀತಿಸಬೇಕು, ನಿಮಗೆ ನೀವು ಹೇಗೆ ಟೈಮ್ ಕೊಡಬೇಕು ಅನ್ನೋದನ್ನು ನಿಜವಾಗ್ಲೂ ಕಲಿಸುತ್ತೆ ಅಂತ ನನಗನ್ಸುತ್ತೆ. ಸೊ ನಾನು ಈ ಥರ ಪ್ಲೇಸ್ಗಳನ್ನ ತುಂಬಾ ಇಷ್ಟಪಡ್ತೀನಿ. ಯಾರೆಲ್ಲ ಈ ಥರ ಒಂದು ಬೀಚ್ ವಿಸಿಟ್ ಮಾಡಿಲ್ಲಲ್ಲ, ದಯವಿಟ್ಟು ಹೋಗಿ ನೀವು ಸ್ವಲ್ಪ ಟೈಮು ನಿಮಗೋಸ್ಕರ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಇದರಲ್ಲಿ ನಿಜವಾಗ್ಲೂ ನಾವು ನಮ್ಮನ್ನ ಕಂಡುಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೀವನ ಅಂತ ಅಂದಮೇಲೆ ಬ್ಯುಸಿಯಾಗಿರೋದು, ಕೆಲಸ ಮಾಡೋದು, ದುಡ್ಡು ಕೂಡಿಡೋದು, ನಾಳೆ ಏನಪ್ಪ ಅಂತ ಚಿಂತೆ ಮಾಡೋದು, ಆಫೀಸಲ್ಲಿ ನಾಳೆ ಏನಪ್ಪ ಅಂತ ಯೋಚನೆ ಮಾಡೋದು, ಟೆನ್ಷನ್ ಆಗಿರೋದು, ಇದೆಲ್ಲ ಇದ್ದಿದ್ದೆ ಅಲ್ವಾ. ಇದೆಲ್ಲ ನಾವು ಏನೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದಂತೂ ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ. ನೀವು ಎಷ್ಟೇ ಎಸ್ಕೇಪ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಅದಾಗಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಲೈಫಲ್ಲಿ ಎಂಜಾಯ್ಮೆಂಟ್ನ, ನಮಗೊಂದು ಖುಷಿನ, ನಮ್ಮದೊಂದು ರಿಲ್ಯಾಕ್ಸೇಷನ್ ಮೂಡ್ನ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪು ಅಂತ ಅನಿಸುತ್ತೆ. ಇದೆಲ್ಲದರಿಂದ ಬ್ರೇಕ್ ತೊಗೊಂಡು ಸ್ವಲ್ಪ ದುಡ್ಡನ್ನ ಈ ಥರ ಟ್ರಿಪ್ಪಿಗೆ ಅಂತ ಯೂಸ್ ಮಾಡಿಕೊಂಡ್ರೆ ನಿಮಗೆ ಲೈಫ್ ಲಾಂಗ್ ಚೆರಿಷ್ ಮಾಡೋಷ್ಟು ಮೆಮೊರೀಸ್ನ ಗ್ಯಾದರ್ ಮಾಡ್ಕೋಬೋದು ಅಂತ ನನಗನ್ಸುತ್ತೆ. ಸೊ ಇವಾಗ ನಾವು ಕನ್ಯಾಕುಮಾರಿಯಿಂದ ವಾರ್ಕಳ ಸೈಡ್ಗೆ ಹೋಗ್ತಿದ್ವಿ. ಕನ್ಯಾಕುಮಾರಿ ಟು ಕೇರಳ ತುಂಬಾ ಹತ್ತಿರ ಇದೆ, ಡಿಸ್ಟೆನ್ಸು ತುಂಬ ದೂರ ಏನಿಲ್ಲ. ಸೊ ಕೇರಳದಲ್ಲಿ ಇದು ಮತ್ತೆ ಒಂದು ಬೀಚ್. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಕನ್ಯಾಕುಮಾರಿ ಕೇರಳ ಸೈಡ್ ಟ್ರಿಪ್ ಹೋದರೆ ನಿಮಗೆ ಎಲ್ಲಿ ನೋಡಿದ್ರೂ ಬರೀ ಬೀಚೇ ಸಿಗುತ್ತೆ. ನೀವು ಇಷ್ಟು ಬೀಚ್ಗಳನ್ನ ನೋಡಬೇಕು ಅಂತ ನೋಟ್ ಮಾಡ್ಕೊಂಡೋದ್ರೆ ಏನೂ ಯೂಸ್ ಇಲ್ಲ. ಯಾಕೆ ಅಂತಂದರೆ ಈ ಸೇರೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಸಖತ್ತಾಗಿರುತ್ತೆ ಅಂತ ಒಂದು ಮೂವಿ ಡೈಲಾಗ್ ಇದೆ ಅಲ್ವಾ, ಸೇಮ್ ಅಪ್ಲೈ ಆಗುತ್ತೆ ಇಲ್ಲಿ. ನೀವು ಎಲ್ಲೋದ್ರೂ ಬರೀ ಬೀಚ್ಗಳು ನೋಡೋಕ್ಕೆ ಸಿಗುತ್ತೆ. ಎಲ್ಲ ಕಡೆ ಬೀಚ್ ನೋಡಿಕೊಂಡು ನೆಕ್ಸ್ಟ್ ನಾವು ಒಂದು ಅನ್‌ಪ್ಲ್ಯಾನ್ಡ್ ರೆಸಾರ್ಟ್ಗೆ ಬಂದು ಸ್ಟೇ ಆದ್ವಿ. ಆ್ಯಕ್ಚುಲಿ ನಾವಿಲ್ಲಿ ಸ್ಟೇ ಆಗಬೇಕು ಅಂತ ಪ್ಲ್ಯಾನೇ ಮಾಡಿರಲಿಲ್ಲ. ಬಟ್ ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ಈ ರೆಸಾರ್ಟು ನಮಗೆ ಸಿಕ್ತು. ಇದು ಕೂಡ ತುಂಬಾ ಚೆನ್ನಾಗಿತ್ತು ಗೊತ್ತಾ. ಎಷ್ಟು ಕಾಮಾಗಿ, ಎಷ್ಟು ಪ್ಲೆಸೆಂಟ್ ಆಗಿದೆ ಅಲ್ವಾ. ಜನ ಯಾರೂ ಇಲ್ಲದೇ ಇರೋದು ಒಂದು ಅಡ್ವಾಂಟೇಜ್ ಆಯಿತು ಅಂತ ನನಗನ್ಸುತ್ತೆ. ಸೊ ಜನ ಕಡಿಮೆ ಇದ್ದಿದ್ದರಿಂದ ಈ ವೆದರ್ನ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಎಂಜಾಯ್ ಮಾಡೋಕ್ಕೆ ಒಂದೊಳ್ಳೆ ಚಾನ್ಸ್ ಸಿಕ್ತು ಅಂತ ನನಗನ್ಸುತ್ತೆ. ಸೊ ಇದು ಲೇಕ್ ವ್ಯೂ ಬೀಚ್ ಆಗಿರೋದ್ರಿಂದ ಇದ್ರ ಬ್ಯಾಕ್ ಸೈಡಲ್ಲಿ ಲೇಕ್ ಇತ್ತು. ಸೊ ಅದನ್ನು ನೋಡೋಕ್ಕೆ ಅಂತಲೇ ನಾನು ಬೇಗನೆ ಎದ್ದಿದ್ದೆ. ಸೊ ಅರೌಂಡ್ 7 o'clock ನಾನು ಲೇಕ್ ಹತ್ರ ಹೋಗ್ತಾಯಿದ್ದೀನಿ. ಇಟ್ ವಾಸ್ ಅ ಹ್ಯೂಜ್ ಲೇಕ್.
ಈ ರೆಸಾರ್ಟು ತುಂಬಾ ಚೆನ್ನಾಗಿತ್ತು ಗೊತ್ತಾ. ಈ ಈ ರೆಸಾರ್ಟ್‌ಗೆ ನಾವು ನೈಟ್ ಬಂದು ಸ್ಟೇ ಆದ್ವಿ. ಬಟ್ ನೈಟಲ್ಲಿ ನಮಗೆ ಲೇಕ್ ಆಗಿರ್ಬೋದು, ಸುತ್ತ ವ್ಯೂ ಏನೂ ಗೊತ್ತಾಗಿಲ್ಲ. ಯಾಕಂದರೆ ಇದು ಅನ್‌ಎಕ್ಸ್‌ಪೆಕ್ಟೆಡ್ ಸ್ಟೇ ಅಂತ ಹೇಳಿದ್ನಲ್ವ. ಬಟ್ ಮಾರ್ನಿಂಗ್ ಅಂತೂ ನಾನು ಲೇಕ್ ಇರೋ ವಿಷಯ ಗೊತ್ತಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಅರೌಂಡ್ 7:00 ಅಷ್ಟರಲ್ಲಿ ನಾನು ಲೇಕ್ ಹತ್ರ ಬಂದೆ. ಆ್ಯಂಡ್ ವಾವ್! ಇಟ್ ವಾಸ್ ಸೋ ಗುಡ್ ಗೊತ್ತಾ. ಎಷ್ಟು ಕಾಮ್ ಆಗಿತ್ತು ಅಂದರೆ, ನೀವು ಎಷ್ಟು ದುಡ್ಡು ಕೊಟ್ರೂ ನಿಮಗೆ ಇಷ್ಟು ಪೀಸ್ ಆಫ್ ಮೈಂಡ್ ಸಿಗಲ್ವೇನೋ ಅಂತ ನನಗನ್ನಿಸ್ತು. ಇಲ್ಲಿ ಫಿಶಿಂಗ್ ಕೂಡ ಮಾಡ್ತಾರಂತೆ. ನಮಗೂ ಕೂಡ ಫಿಶಿಂಗ್ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಫಿಶ್ ಅಂತೂ ಯಾವುದೂ ಸಿಕ್ಕಿಲ್ಲ. ಸೊ ಇಲ್ಲಿ ಈ ಸ್ಪಾಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಎಷ್ಟೇ ದೊಡ್ಡವರಾದ್ರೂ, ಎಷ್ಟೇ ಚಿಕ್ಕವರಾದ್ರೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೀರನ್ನ ಇಷ್ಟಪಡದೇ ಇರೋರು, ಮಳೆನ ಇಷ್ಟಪಡದೇ ಇರೋರು, ಈ ಥರ ಲೇಕ್‌ನ ಇಷ್ಟಪಡದೇ ಇರೋರಂತೂ ಯಾರೂ ಇರಲ್ಲ ಅಲ್ವಾ. ಎಲ್ರಿಗೂ ಮನಸ್ಸಿಗೆ ಅಟ್ರ್ಯಾಕ್ಟ್ ಆಗೋಂಥ ಒಂದು ಸೌಂದರ್ಯನ ದೇವರು ಈ ನೀರಲ್ಲಿ ಕೊಟ್ಟಿದ್ದಾನೆ ಅಂತ ನನಗನ್ಸುತ್ತೆ. ಸೊ ಅಷ್ಟು ದೂರದಲ್ಲಿ ಕಾಣಿಸ್ತಿರುವಂಥ ತೆಂಗಿನ ಮರಗಳ ಸಾಲುಗಳಾಗಿರ್ಬೋದು, ಏನೋ ಒಂಥರ, ಏನೋ ಸ್ವರ್ಗ ಇದೆ ಅನ್ನೋ ಥರ ನನಗೆ ಅನ್ನಿಸ್ತು. ಯು ಬಿಲೀವ್ ಇಟ್ ಆರ್ ನಾಟ್, ಇಟ್ ವಾಸ್ ಸೋ ಅಮೇಝಿಂಗ್. ಇದು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯಲ್ಲ, ಅದಕ್ಕಿಂತ ಲೈವ್ ಆಗಿ ಹೋಗಿ ಕೂತ್ಕೊಂಡು ಈ ಒಂದು ಬ್ಯೂಟಿನ ಎಂಜಾಯ್ ಮಾಡೋದ್ರಲ್ಲಿ ಏನೋ ಒಂಥರ ಸಂತೋಷ ಸಿಗುತ್ತೆ. ಐ ಫೆಲ್ಟ್ ಐ ಆಮ್ ಸೋ ಲಕ್ಕಿ ಗೊತ್ತಾ. ಅಷ್ಟರಲ್ಲಾಗಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದೊಳ್ಳೆ ಬಿಸಿ ಬಿಸಿ ಕಾಫಿ ಸಿಕ್ತು. ಇಟ್ ರಿಯಲಿ ಮೇಡ್ ಮೀ ಫೀಲ್ ಐ ಆಮ್ ಸೋ ಗ್ರೇಟ್ಫುಲ್. ನಾವು ಯಾವಾಗಲೂ ನಮ್ಮ ಪ್ರಾಬ್ಲಮ್ಸ್ನ ದೇವ್ರ ಹತ್ರ ಹೇಳ್ಕೊಂಡು, ನನಗೆ ಈ ಪ್ರಾಬ್ಲಮ್ಸ್ ಕೊಡ್ತೀಯಾ, ನನಗೆ ಕಷ್ಟಗಳು ಕೊಡ್ತೀಯಾ ಅಂತ ಹೇಳ್ಕೊತೀವಿ. ಅದೇ ನಮಗೆ ಈ ಥರ ಒಂದೊಂದು ಒಳ್ಳೊಳ್ಳೆ ಸೀನರಿಗಳನ್ನ ವಿಟ್ನೆಸ್ ಮಾಡೋಕ್ಕೆ ಸಿಕ್ಕಿದಾಗ ನಾವು ಯಾಕೆ ದೇವ್ರನ್ನ ನೆನಪಿಸ್ಕೊಂಡು ಒಂದು ಥ್ಯಾಂಕ್ಸ್ ಹೇಳಬಾರ್ದು ಅಲ್ವಾ. ಯೂನಿವರ್ಸ್ಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ದೇವರು ಯಾರಿಗೂ ಮೋಸ ಮಾಡಲ್ಲ, ಎಲ್ರಿಗೂ ಅವಕಾಶ ಕೊಡ್ತಾನೆ ಅಂತ ನನಗನ್ಸುತ್ತೆ. ಸೊ ಇದು ಬಂದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ನಾವು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಇದು ನಮ್ಮ ಮಸ್ಟ್ ಗೋ ಪ್ಲೇಸ್ ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ವಿ. ಸೊ ಸಂಜೆ ಆಗಿತ್ತು ಇಲ್ಲಿ ಬರೋಷ್ಟರಲ್ಲಿ. ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ಈ ಪ್ರಪಂಚ. ವೈಬ್ ಮಾಡೋರಿಗಂತೂ ಈ ಸ್ಪಾಟ್ಗಳು ತುಂಬಾ ಇಷ್ಟ ಆಗುತ್ತೆ. ನನಗೆ ಈ ಟ್ರಿಪ್ಪಲ್ಲಿ ಏನಂತ ಅನ್ನಿಸ್ತು ಗೊತ್ತಾ, ನಾನು ಯಾವಾಗಲೂ ಇಂಟರ್ನ್ಯಾಷನಲ್ ಟ್ರಿಪ್ನ ತುಂಬಾ ಆಸೆ ಪಡ್ತಾ ಇದ್ದೆ. ಇಂಟರ್ನ್ಯಾಷನಲ್ಲೇ ಹೋಗಬೇಕು ನನಗೆ ಅಂತ ಅನ್ಕೋತಾ ಇದ್ದೆ. ಬಟ್ ನಮ್ಮ ಈ ಅದರಲ್ಲೂ ನಮ್ಮ ಈ ಇಂಡಿಯಾದಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಅಂತ ನನಗೆ ಈ ಸಣ್ಣ ಟ್ರಿಪ್ಪಿಂದ ರಿಯಲೈಸ್ ಆಯಿತು. ಸೊ ನಾನು ಡಿಸೈಡ್ ಮಾಡಿದೆ, ಸೊ ನಾನು ಇಂಡಿಯಾದಲ್ಲೇ ಹೋಗಿ ಎಂಜಾಯ್ ಮಾಡೋಂಥ ಪ್ಲೇಸ್ಗಳು ತುಂಬಾ ಇದೆ ಅಂತ ನನಗನ್ನಿಸ್ತು. ನೋಡ್ತಾ ಇದ್ದಾಗೆ ವೆದರ್ ಕೂಡ ತುಂಬಾ ಚೇಂಜ್ ಆಯಿತು. ಆ್ಯಂಡ್ ಐ ಥ್ಯಾಂಕ್ ಗಾಡ್ ದಟ್ ನಾವು ಬೋಟಿಂಗ್ ಹೋದಾಗ ಮಳೆ ಅಂತೂ ಬಂದಿಲ್ಲ. ಮಳೆ ಬಂದಿದ್ದರೆ ತುಂಬಾ ಮೆಸ್ಸಿ ಆಗಿಬಿಡ್ತಿತ್ತು ಅಂತ ಅನಿಸುತ್ತೆ. ಬಟ್ ನೋಡ್ತಾ ಇದ್ದಾಗೆ ವೆದರ್ ಕೂಡ ತುಂಬ ಚೇಂಜ್ ಆಯಿತು. ಸೊ ನಾವಿವಾಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಮೇಲೆ ಇಟ್ ವಾಸ್ ಅ ಡಿಫ್ರೆಂಟ್ ವರ್ಲ್ಡ್ ಅಂತ ನನಗೆ ಫೀಲ್ ಆಯಿತು ಗೊತ್ತಾ. ಸೊ ಅದು ಏನು ಅಂತ ನೀವು ಕೂಡ ನೋಡಿ. ನೋಡಿದ್ರಾ? ಇದನ್ನೆಲ್ಲ ನೋಡಿದ್ಮೇಲೆ ಎಷ್ಟು ಜನಕ್ಕೆ ನಾನು ಟ್ರಿಪ್ ಹೋಗಬೇಕು ಅಂತ ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನೀವು ಎಲ್ಲೆಲ್ಲ ಹೋಗಬೇಕು ಅಂತ ಪ್ಲೇಸ್ಗಳನ್ನ ನೋಟ್ ಮಾಡ್ಕೊಂಡು ಹೋಗೋ ಬದಲು ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ರ್ಯಾಂಡಮ್ ಆಗಿ ಪ್ಲೇಸ್ಗಳನ್ನ ವಿಸಿಟ್ ಮಾಡಿ. ನಮಗೆ ಹೇಗಿದ್ದರೂ ಅಲ್ಲಿ ರೆಂಟ್ಗೆ ಅಂತ ಕಾರ್ ಕೂಡ ಸಿಗುತ್ತೆ ಅಂತ ನಿಮ್ಗೊಂದು ಟಿಪ್ ಕೊಡ್ತೀನಿ. ಸೊ ಇದು ಬಂದು ನೆಕ್ಸ್ಟ್ ಡೇ ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರ್.
ಸೊ ಇದಾಗಿತ್ತು ನನ್ನ ಟ್ರಿಪ್ ವ್ಲಾಗ್. ಸೊ ಟ್ರಿಪ್ಪಲ್ಲಿ ನಾನು ಯಾವ್ಯಾವ ಪ್ಲೇಸ್ಗಳಿಗೆ ಹೋಗಿದ್ದೀನಿ ಅಂತ ಹೇಳೋ ಬದಲು ಯಾವ್ಯಾವ ಮೂಮೆಂಟ್ಸ್ನ ಗ್ಯಾದರ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಸೊ ಇದರಿಂದ ನಿಮಗೂ ಕೂಡ ಮೋಟಿವೇಶನ್ ಸಿಕ್ಕಿ ನೀವು ಕೂಡ ಒಂದು ಸಣ್ಣ ಟ್ರಿಪ್ಪು ಸೆಲ್ಫ್ ರಿಯಲೈಸೇಷನ್ಗೋಸ್ಕರ, ಒಂದು ಪೀಸ್ ಆಫ್ ಮೈಂಡ್ಗೋಸ್ಕರ ಹೋಗಿ ಬರಲಿ ಅನ್ನೋದೇ ನನ್ನ ಒಂದು ಮೇನ್ ಉದ್ದೇಶ ಆಗಿತ್ತು. ಸೊ ಹೋಪ್ ನೀವೆಲ್ಲರೂ ಕೂಡ ನನ್ನ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ. ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಆ್ಯಂಡ್ ಅಂತೂ ಇಂತೂ ನನ್ನ ಫ್ಲೈಟ್ ಜರ್ನಿ ಅಂತೂ ಈಡೇರಿತು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ರೇಟ್ಫುಲ್ ಫಾರ್ ದ ಯೂನಿವರ್ಸ್. ಯಾವತ್ತೂ ನಾವು ದೇವ್ರನ್ನ, ಯೂನಿವರ್ಸ್ನ ಥ್ಯಾಂಕ್ ಮಾಡೋಕ್ಕೆ ಮರೀಲೇಬಾರ್ದು. ಕಷ್ಟಗಳನ್ನ ಜಾಸ್ತಿ ನೆನಪಿಸ್ಕೊಳ್ಳೋ ಬದಲು ನಿಮಗೆ ಸಿಕ್ಕಿರೋ ಒಂದು ಒಳ್ಳೊಳ್ಳೆ ಮೂಮೆಂಟ್ಸ್ಗಳನ್ನ ನೆನಪಿಸ್ಕೊಂಡು ಖುಷಿಯಾಗಿರಿ. ಸೊ ದ್ಯಾಟ್ ನೀವು ಅದನ್ನೇ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬೈ ಬಾಯ್. ಆ್ಯಂಡ್ ಯಾವಾಗಲೂ ವಿಶೇಷವಾಗಿರಿ.